ಅವರು ಐತಿಹಾಸಿಕ ನಾಯಕ. ಅವರ ಪರಾಕ್ರಮ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಆದರೆ ಇಂಥ ಮಹಾನ್ ನಾಯಕನ ಸಮಾಧಿ ಈಗ ಪುಂಡ ಪೋಖರಿಗಳ ಅಡ್ಡಿಯಾಗಿದೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಎಲ್ಲಿ ನೋಡಿದ್ರು ಬಿಯರ್ ಬಾಟಲಿಗಳು, ಸಿಗರೇಟ್ ಪ್ಯಾಕ್ಗಳು, ಗುಟ್ಕಾ ಚೀಟಿಗಳು, ಕಾಲಿಟ್ಟ ಕಡೆಯಲ್ಲೆಲ್ಲ ಕಸವೋ ಕಸ. ಗಬ್ಬು ನಾರ್ತಿರೋ ಈ ಜಾಗ ಯಾವುದೋ ತಿಪ್ಪೆಗುಂಡಿ ಅಲ್ಲ ಕಣ್ರಿ. ಚಿತ್ರದುರ್ಗ ಸಂಸ್ಥಾನವನ್ನ ಆಳಿದ ನಮ್ಮ ಹಿರೇಮದಕರಿ ನಾಯಕರ ಸಮಾಧಿ. ಪುಂಡರ ಅಡ್ಡವಾಯ್ತು ಪರಾಕ್ರಮಿಯ ಸಮಾಧಿ. ಹಿರೇಮದಕರಿ ನಾಯಕ, ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಪುತ್ರ, ಪಾಳೆಗಾರ ವಂಶದ ಕುಡಿ. 1721ರಿಂದ 1748 ತನಕ ಚಿತ್ರದುರ್ಗ ಸಂಸ್ಥಾನವನ್ನಾಳಿದ ನಾಯಕ. ಇಂತಹ ಪರಾಕ್ರಮಿಯ ಸಮಾಧಿ ಈಗ ಪುಂಡ ಪೋಖರಿಗಳ ಅಡ್ಡೆಯಾಗಿದೆ. 1748ರಲ್ಲಿ ಚಿತ್ರದುರ್ಗ ಸಂಸ್ಥಾನಕ್ಕೆ ಸೇರಿದ ಮಾಯಕೊಂಡ ಕೋಟೆಗೆ ಹರಪನಹಳ್ಳಿ ಪಾಳೆಯಗಾರ ಸೋಮಶೇಖರ ನಾಯಕ್ ಮುತ್ತಿಗೆಯನ್ನು ಹಾಕಿದ್ರು. ಈ ವೇಳೆ ಹಿರೇಮದಕರಿ ನಾಯಕ ಮತ್ತು ಸೋಮಶೇಖರ್ ನಾಯಕರ ನಡುವೆ ಯುದ್ಧ ನಡೆದಿತ್ತು. ರಣರಂಗದಲ್ಲಿ ಹಿರೇಮದಕರಿ ನಾಯಕ ವೀರಮರಣವನ್ನ ಹೊಂತಾರೆ. ದಾವಣಗೆರೆಯ ಮಾಯಕೊಂಡದಲ್ಲಿ ಅವರ ಸಮಾಧಿಯನ್ನ ನಿರ್ಮಿಸಲಾಗುತ್ತೆ. ದುರಂತ ಅಂದ್ರೆ ಇಂಥ ಪರಾಕ್ರಮಿಯ ಸಮಾಧಿ ಈಗ ಕುಡುಕರ ಅಡ್ಡೆಯಾಗಿದೆ. ಹಿರೇಮದಕರಿ ನಾಯಕರ ಸಮಾಧಿ ಇದು ಒಂಥರ ದೇವಸ್ಥಾನ ಇದ್ದಂಗೆ. ಈ ಸಮಾಧಿ ಎಲ್ಲ ಸರ್ಕಾರದವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಕಡಿಗಣ್ಣಲ್ಲಿ ನೋಡ್ತಾ ಇದ್ದಾರೆ. 2020ರಲ್ಲಿ ಇದು ಕಾಂಪೌಂಡ್ ಬಿದ್ದಿರೋದು. ಈಗಿನ ಶಾಸಕರು ಬಂದು ನೋಡ್ಕೊಂಡೋದ್ರು, ಮತ್ತು ಇದ್ರ ಹಿಂದಿನ ಶಾಸಕರು ಬಂದು ನೋಡ್ಕೊಂಡೋದ್ರು. ಯಾವುದೇ ಸರ್ಕಾರ ಬಂದ್ರೂ ಇದನ್ನು ಈಗ ಒಂದು ಕಟ್ಟಿಸಿ ನಾವು ಹಂಗೆ ಮಾಡ್ತೀವಿ, ಇದು ಒಂಥರ ದೇವಸ್ಥಾನ ಮಾಡ್ದಂಗೆ ಮಾಡ್ತೀವಿ ಅಂತ ಅಂದರು. ಇದು ದೇವಸ್ಥಾನನೇ ಇದು ಮಾಡ್ತೀವಿ ಅಂದರು, ಮಾಡಿಲ್ಲ. ದುರಂತ ಅಂದರೆ ದಾವಣಗೆರೆ ತಾಲೂಕಿನ ಮಾಯಕೊಂಡ ಗ್ರಾಮದಲ್ಲಿರುವಂಥ ಹಿರೇಮದಕರಿ ನಾಯಕರ ಸಮಾಧಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಐತಿಹಾಸಿಕ ಸ್ಥಳದಲ್ಲಿ ಪುಂಡರು ಮದ್ಯಪಾನ ಮಾಡಿ ಎಲ್ಲೆಂದರಲ್ಲಿ ಬಿಯರ್ ಬಾಟಲಿ, ಸಿಗರೇಟ್, ಗುಟ್ಕಾ ಪ್ಯಾಕೆಟ್ಗಳನ್ನು ಬಿಸಾಡಿ ಗಲೀಜನ್ನ ಮಾಡ್ತಾ ಇದ್ದಾರೆ. ಸಮಾಧಿಯ ದುಸ್ಥಿತಿ ನೋಡಿ ಗ್ರಾಮಸ್ಥರು ಮರುಕವನ್ನ ಪಡ್ತಿದ್ದಾರೆ. ಇಲ್ಲಿ ದುಶ್ಚಟಗಳು ಮತ್ತು ಇನ್ನೊಂದು ಕಾಂಪೌಂಡು ಬಿದ್ದಿದೆ. ಮತ್ತು ಇಲ್ಲೆಲ್ಲ ಕುಡಿಯೋದು ಬಾಟ್ಲಿಗಳು ಇಲ್ಲೇ ಇರ್ತವೆ ಅಷ್ಟುವ. ಆಮೇಲೆ ಮೊನ್ನೆ ಇದನ್ನು ಮುರ್ಕೊಂಡು ಹೋಗಿದ್ದಾರೆ. ಇದೇನೊಂದು ಒಟ್ಟು ಎಲ್ಲದ ಮುರ್ಕೊಂಡು ಹೋಗಿದ್ದಾರೆ. ಒಟ್ಟು ಇಲ್ಲೇನು ಬಿಡಲ್ಲ. ಲೈಟು, ಸೋಲಾರ್ ಲೈಟ್ ಹೋಗಿದೆ. ಆಮೇಲೆ ಪ್ರತಿಯೊಂದು ಇಲ್ಲೇ ಆಗಿದೆ. ನಾವೆಲ್ಲಾರ ನಮ್ಮೂರಿಗೆ ಹಬ್ಬಕ್ಕೆ ಉಣಿಯೋಗೆ ಯಾರು ಬಂದರೆ ಬೀಗರು ಅವ್ರನ್ನ ಇಲ್ಲಿ ಸ್ಥಳಕ್ಕೆ ಕರ್ಕೊಂಬಂದು ತೋರ್ಸೋಣ ಅಂದರೆ ಇಲ್ಲೇನಾಗೈತೆ ಗೊತ್ತಾ, ಇಲ್ಲಿನ ಸ್ವಚ್ಛನೇ ಇಲ್ಲ. ಏನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತು ಹಿರೇಮದಕರಿ ನಾಯಕರ ಸಮಾಧಿಯನ್ನ ಉಳಿಸೋಕೆ ಮುಂದಾಗ್ತಾರಾ ಅಂತ ಕಾದ್ ನೋಡ್ಬೇಕಷ್ಟೇ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಒಂದು ವರ್ಷ ಈ ಜಿಲ್ಲೆಯಲ್ಲಿ ಸರಿಯಾದ ರಸ್ತೆ ಇರಲಿಲ್ಲ. ಆದರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಒಂದು ವರ್ಷದ ಸಮಸ್ಯೆಗೆ 1 ತಿಂಗಳಿನಲ್ಲೇ ಶಾಶ್ವತ ಪರಿಹಾರ ಕಲ್ಪಿಸಿದೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. 1 ವರ್ಷದ ಸಮಸ್ಯೆಗೆ ಶಾಶ್ವತ ಪರಿಹಾರ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನೋಡಿ, ಈ ಹಾಳಾದ ರಸ್ತೆಯಿಂದಾಗಿ ಜನ ನಿತ್ಯ ಪರದಾಡ್ತಾ ಇದ್ರು. ವಾಹನ ಸವಾರರು ಹರಸಾಹಸ ಪಟ್ಟು ಹೋಗುವಂತ ಪರಿಸ್ಥಿತಿ ಉಂಟಾಗಿತ್ತು. ಇವರ ಗೋಳು ಕೇಳೋರೇ ಇರಲಿಲ್ಲ. ಬೀದರ್ ನಗರದ ಬಸ್ ನಿಲ್ದಾಣದ ದುಸ್ಥಿತಿ ಇದು. ಧೂಳು ರಸ್ತೆ ಗುಂಡಿಗಳಿಂದ ಜನರು ಕಂಗಾಲಾಗಿದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಆಗಸ್ಟ್ ತಿಂಗಳ 28ಕ್ಕೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಅಲರ್ಟ್ ಆಗಿದ್ರು. 1 ವರ್ಷದ ಸಮಸ್ಯೆಗೆ 1 ತಿಂಗಳಲ್ಲಿ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ. ಒಳ್ಳೆ ರೀತಿಯ ಕವರೇಜ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು ಇದನ್ನು ಮುತುವರ್ಜಿ ವಹಿಸಿ ಈ ರೋಡದ ಒಂದು ಶಾಶ್ವತ ಪರಿಹಾರ ಕಾಣಬೇಕಂತೇಳಿ ಅದಕ್ಕೊಂದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಶಿವನಗರದಿಂದ ಬಸ್ ನಿಲ್ದಾಣದವರೆಗೆ ಶಾಶ್ವತ ರಸ್ತೆ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರಸ್ತೆ ಕಾಮಗಾರಿ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡ ಕಾರ್ಯಕ್ಕೆ ಬೀದರ್ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು.
ಇದ್ರ ಕಡೆ ಇದು ಏನಂದ್ರೆ ವರದಿ ಆಗಿದ್ಮ್ಯಾಗ ಅಂದ್ರೆ ಎಲ್ಲ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದ್ರ ಕಡೆ ಎಚ್ಚೆತ್ತುಕೊಂಡು ಆ ಪಾಪನಾಸ್ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ವರೆಗೆ 5 ಕೋಟಿ ಮಂಜೂರು ಮಾಡಿದ್ದಾರೆ. ಇದಕ್ಕೆ ನಾನು ಇವ್ರದ್ದು ಏನು ವರದಿ ಮಾಡಿದ್ದಾರೆ ಇವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವರು ಒಂದು ವೇಳೆ ವರದಿನೇ ಮಾಡ್ತಿಲ್ಲ ಅಂದ್ರೆ ಅದೇನು ಹಾಗೆ ಇರ್ತಿತ್ತು, ಮತ್ತು ಯಾರ್ದು ಎಷ್ಟು ಅನಾಹುತ ಆಯಿತು ಅನ್ನೋ ಅಂತ ಅನಿಸ್ತಾ ಇತ್ತು. ಈ ಬಗ್ಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ರು. ಈ ರಸ್ತೆ ಅತ್ಯಂತ ಮುಖ್ಯ ರಸ್ತೆಯಾಗಿದ್ದು ರಸ್ತೆಯ ಸಮಸ್ಯೆ ಕುರಿತು ನಮ್ಮ ಗಮನಕ್ಕೆ ತಂದ ತಕ್ಷಣವೇ ಹಣ ಬಿಡುಗಡೆ ಮಾಡಿದ್ದೇನೆ ಎಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿದ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ವರ್ಷದ ಸಮಸ್ಯೆಗೆ ಸ್ಪಂದಿಸಿದ್ದು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಕಲ್ಪತರು ನಾಡು ಅಂದ್ರೆ ಮೊದಲು ನಮ್ಗೆಲ್ಲ ನೆನಪಾಗೋದೇ ತೆಂಗು. ಆದ್ರೆ ಈ ಬಾರಿ ತುಮಕೂರಿನಲ್ಲೇ ಎಳನೀರಿಗೆ ಬರ ಎದುರಾಗ್ಬಿಟ್ಟಿದೆ. ಅದ್ಯಾಕೆ ಹೀಗಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ ತುಮಕೂರಲ್ಲಿ ಎಳ್ನೀರಿಗೆ ಅಭಾವ ಯಾಕೆ ಶುರುವಾಯ್ತು ಅನ್ನೋದು ನಿಮ್ಗೂ ಗೊತ್ತಾಗತ್ತೆ. ತುಮಕೂರು ಕಲ್ಪತರ ನಾಡು, ಎಳೆನೀರು, ತೆಂಗು, ಕೊಬ್ಬರಿಗೆ ಫೇಮಸ್. ಆದ್ರೆ ವಿಪರ್ಯಾಸ ನೋಡಿ, ಎಳೆನೀರನ್ನೇ ಅತಿ ಹೆಚ್ಚಾಗಿ ಬೆಳೆಯೋ ತುಮಕೂರಲ್ಲೇ ಎಳನೀರು ಬರಾವರಿಸಿದೆ. ಹೋದ ಕಡೆಗಳಲ್ಲಿ ಸಿಗುತ್ತಿದ್ದ ಎಳೆನೀರು ಈಗ ಹುಡುಕಿದ್ರೂ ಸಿಗುತ್ತಿಲ್ಲ. ತುಮಕೂರಲ್ಲಿ ಎಳೆನೀರಿಗೆ ಅಭಾವ, ಗಗನ ಮುಟ್ಟಿದ ಎಳೆನೀರಿನ ದರ. ತುಮಕೂರಿನಲ್ಲಿ ಎಳೆನೀರಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ದರವಂತೂ ಗಗನ ಮುಟ್ಟಿದೆ. 30 ರಿಂದ 40 ರೂಪಾಯಿಯಷ್ಟಿದ್ದ ಒಂದು ಎಳೆನೀರಿನ ದರ ಇದೀಗ 70 ರಿಂದ 80 ರೂಪಾಯಿಗೆ ತಲುಪಿದೆ. ಅಷ್ಟೇ ಅಲ್ಲ, ಹಲವೆಡೆ ಎಷ್ಟಾದ್ರೂ ಸರಿ ಹಣ ಕೊಡ್ತೀನಿ ಅಂದ್ರೂ ಎಳೆನೀರು ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಳ್ಳಿ ರೈಟು ಅಂತಂದರೆ ಮಾಲು ಎಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ಹುಡುಕಿದ್ರು ಮಾಲ್ಗಳಿಲ್ಲ. ಈ ಸತಿ ಮಾಲಿಗೆ ತುಂಬ ತೊಂದರೆ ಆಗಿದೆ. ರೈತ ಬೆಳೆಗಳು ಇಲ್ಲ. ಈಗ ಲಾಸ್ಟ್ ಕಾಯಿಗಳು ಎಳ್ನೀರುಗಳು ಬೇರೆ ಸಿಗ್ತಾ ಇಲ್ಲ. ಅದರಿಂದ ಒಂಚೂರು ಪರದಾಟ, ತುಮಕೂರು ಜಿಲ್ಲೆ ಅಂತೂ ಪರದಾಟ ಆಗಿದೆ. ಎಲ್ಲಿ ಹುಡುಕಿದ್ರು ಎಳ್ನೀರು ಸಿಗ್ತಾ ಇಲ್ಲ. ಅದಕ್ಕೆ ಜನಗಳಿಗೆ ತುಂಬ ಹುಷಾರಿಲ್ದಂಗೆ ಆಗಿರೋದ್ರಿಂದ ತುಂಬ ತೊಂದರೆ ಆಗ್ತಾಯಿದೆ. ಒಂಚೂರು ಅನುಕೂಲ ಆಗಂಗೆ ಈ ಕೊಬ್ಬರಿ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತ, ಕೊಬ್ಬರಿ ರೇಟ್ ಜಾಸ್ತಿ ಆಗೈತೆ ಅಂತ ಏನಿಲ್ಲ, ಈಗ ಆಗ್ತಾ ಇರೋದು. ಅದರ ಅವಶ್ಯಕತೆ ಇಲ್ಲ. ಬೆಳೆ ಕಡಿಮೆ, ಮಳೆ ಇಲ್ಲ, ಬೆಳೆ ಫಸಲು ಕಡಿಮೆ ಐತೆ. ಅದರಿಂದ ಒಂದು ಸ್ವಲ್ಪ ತೊಂದರೆ ಆಗ್ತೈತೆ. ತುಮಕೂರು ಜಿಲ್ಲೆಯಲ್ಲಿ ಕೇವಲ 7 ರಿಂದ 8 ಸಾವಿರ ಇದ್ದ ಒಂದು ಕ್ವಿಂಟಲ್ ಕೊಬ್ಬರಿ ದರ ಇದೀಗ ಬರೋಬ್ಬರಿ 17 ರಿಂದ 18 ಸಾವಿರಕ್ಕೆ ದಾಟಿದೆ. ಹೀಗಾಗಿ ರೈತರು ಎಳೆನೀರು ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಪರಿಣಾಮ ಮಾರುಕಟ್ಟೆಗೆ ಎಳೆನೀರು ಬರ್ತಿಲ್ಲ. ಇದೇ ಕಾರಣಕ್ಕೆ ಎಳೆನೀರಿನ ದರ ದುಪ್ಪಟ್ಟಾಗಿದೆ. 16 ವರ್ಷಗಳಿಂದ ಎಳೆನೀರು ವ್ಯಾಪಾರವನ್ನೇ ನಂಬಿಕೊಂಡು ಬಂದಿದ್ದ ವ್ಯಾಪಾರಸ್ಥರು ಇದೀಗ ಎಳೆನೀರು ವ್ಯಾಪಾರ ಕೈಬಿಟ್ಟು ಬೇರೆ ವ್ಯಾಪಾರದ ಕಡೆ ಮುಖ ಮಾಡಿದ್ದಾರೆ. ಬೇಸಿಕಲಿ ಎಳ್ನೀರು 70 ರೂಪೀಸ್ ಆಗಿರೋದು ತುಮಕೂರಲ್ಲಿ ದಿಸ್ ಫಸ್ಟ್ ಟೈಮ್ ವಿಚ್ ಐ ಸಿ. ನಾನೊಂದು 4-5 ಇಯರ್ಸ್ ತುಮಕೂರಲ್ಲಿದ್ದೀನಿ. ನಾವು 30-40ಗೆಲ್ಲ